ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸಾಕಷ್ಟು ಜನ SSLC ವಿದ್ಯಾರ್ಥಿಗಳು ನನಗೆ ಸತತವಾಗಿ ಪ್ರಶ್ನೆಯನ್ನು ಕೇಳ್ತಾನೆ ಇದ್ರು. ನಾವೀಗ ಎಕ್ಸಾಮ್ ಬರೆದು ಬಂದಿದ್ದೀವಿ, ನಮ್ಮ ಒಂದು ಪೇಪರ್ಸ್ ಎವ್ಯಾಲ್ಯೂಯೇಷನ್ ಯಾವ ಥರ ಇರುತ್ತೆ, ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ರು. ನಮಗೇನಾದರೂ ತುಂಬ ಸ್ಟ್ರಿಕ್ಟ್ ಕರೆಕ್ಷನ್ ಏನಾದರೂ ಮಾಡ್ತಾರಾ, ನಮ್ಮದು ಹಿಂದಿ ಎಕ್ಸಾಮ್ ಚೆನ್ನಾಗಾಗಿಲ್ಲ, ಮ್ಯಾಥ್ಸ್ ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ಸಲ್ಲಿ ಕೇಳ್ತಾನೆ ಇದ್ರು. ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಂತಾನೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. SSLC ವಿದ್ಯಾರ್ಥಿಗಳಿಗೆ ನಿಮ್ಗೀಗ ಎಕ್ಸಾಮ್ ಮುಗೀತು, ಅದರಿಂದ ನೀವು ಸ್ವಲ್ಪ ರಿಲೀಫ್ ಆಗಿರ್ಬೋದು, ಆರಾಮಾಗಿರ್ಬೋದು, ಸ್ವಲ್ಪ ಆಟ ಆಡ್ಕೊಂಡಿರ್ಬೋದು ಅಂತ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಿರ್ತಾರೆ. ನೀವು ಅದೇ ಥರ ಇರಿ, ತಪ್ಪೇನಿಲ್ಲ, ಅದೇ ಥರ ಇರಿ ವಿದ್ಯಾರ್ಥಿಗಳಿಗೆ. ಯಾಕಂದರೆ ನೀವು ಎಕ್ಸಾಮ್ಸ್ಗೆಲ್ಲ ತುಂಬ ಸ್ಟ್ರೆಸ್ ತೊಗೊಂಡಿರ್ತೀರ, ತುಂಬ ಕಷ್ಟಪಟ್ಟು ಓದಿರ್ತೀರ. ಈಗ ಸ್ವಲ್ಪ ದಿನ ನೀವು ರಿಲೀಫ್ ತಗೊಳ್ಳಿ, ಅದರಲ್ಲೇನು ಸಮಸ್ಯೆನೇ ಇಲ್ಲ. ಈಗ ವಿದ್ಯಾರ್ಥಿಗಳಿಗೆ ಇನ್ನೊಂದು ಟೆನ್ಷನ್ನು, ಇದೇ ತಿಂಗಳಲ್ಲಿ ರಿಸಲ್ಟ್ ಕೊಟ್ಬಿಡ್ತಾರಂತ ಹೇಳ್ತಿದ್ದಾರೆ ಸರ್ಕಾರದವ್ರು. ಇದೇ ತಿಂಗಳು 24ನೇ ತಾರೀಕು ರಿಸಲ್ಟ್ ಕೊಡ್ತಾರಂತ ಬೇರೆ ಹೇಳ್ಬಿಟ್ಟವ್ರೆ. ರಿಸಲ್ಟ್ ಬೇರೆ ಬರ್ತಿದೆ ಅಂತ ಮತ್ತೆ ನಿಮ್ಗೆ ಆ ಟೆನ್ಷನ್ ಒಂದು. ಅದ್ರ ಜೊತೆಗೆ ಹಿಂದಿ ಎಕ್ಸಾಮ್ ಚೆನ್ನಾಗಾಗಿಲ್ಲ, ಹಿಂದಿ ಎಕ್ಸಾಮ್ ಬಗ್ಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿದ್ರು ನಮ್ದು ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂತ. ಇನ್ನು ಕೆಲವು ವಿದ್ಯಾರ್ಥಿಗಳು ಗಣಿತ ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂತ ಕೂಡ ಹೇಳ್ತಿದ್ರು. ಅದರಲ್ಲೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಿಂದಿ ಎಕ್ಸಾಮ್ ಬಗ್ಗೆನೇ ಮಾತನಾಡ್ತಿದ್ರು. ಸಾಕಷ್ಟು ಜನ ನಮ್ಗೇನಾದರೂ ಸ್ಟ್ರಿಕ್ಟ್ ಕರೆಕ್ಷನ್ ಏನಾದರೂ ಮಾಡಿಬಿಟ್ರೆ ನಾವು ಎಕ್ಸಾಮಲ್ಲಿ ಖಂಡಿತವಾಗಿಯೂ ಫೈಲ್ ಆಗ್ತೀವಿ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ಹೇಳ್ತಾನೆ ಇದ್ರು. ನಿಮ್ಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಎಲ್ಲರೂ ಗಮನ ಇಟ್ಟು ಕೇಳಿ. ನೋಡಿ ಸ್ನೇಹಿತರೆ, ನಿಮಗೆ ರಿಸಲ್ಟಲ್ಲಿ ನೀವು ಯಾವುದೇ ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ. ನೀವು ಏನೋ ಒಂದು ಸ್ವಲ್ಪ ಆದರೂ ಬರೆದು ಬಂದಿದ್ದೀರಾ, ಇಲ್ಲ ಆ ಒಂದು ಟಾಪಿಕ್ ಬಗ್ಗೆ ಏನಾದರೂ ಸ್ವಲ್ಪ ಆದರೂ ಬರೆದು ಬಂದಿದ್ದೀರಾ, ಏನೋ ಒಂದು ಪೇಜ್ ತುಂಬಿಸಿ ಬಂದಿದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಆದರೂ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. SSLC ಪೇಪರ್ ಕರೆಕ್ಷನ್ಸು ತುಂಬ ಸ್ಟ್ರಿಕ್ಟ್ ಅಂತೂ ಮಾಡೋದೇ ಇಲ್ಲ, ಮೊದಲಿಂದಾನು ಅಷ್ಟೇ ಲಿಬ್ರಲ್ ಕರೆಕ್ಷನ್ಸೇ ಇರುತ್ತೆ. ಈಗ ನಾನು ಹೇಳೋ ಮಾತನ್ನು ನೀವು ನಂಬಲಿಲ್ಲ ಅಂದ್ರೂ ಈಗ ನಿಮ್ಮ ಮನೆಯಲ್ಲೇ ಕೇಳಿ, ನಿಮ್ಮ ಅಣ್ಣನೋ ಅಕ್ಕನೋ ಯಾರೋ ಒಬ್ರು ಇರ್ತಾರಲ್ಲ, ಅಣ್ಣನೋ ಅಕ್ಕನೋ ಇಲ್ಲ ಪಕ್ಕದ ಮನೆಯವರು, ಯಾರನ್ನಾದರೂ ಕೇಳಿ ನೋಡಿ, ನಿಮ್ಮ ಫ್ರೆಂಡ್ಸನ್ನು ಯಾರನ್ನೇ ಕೇಳಿ ನೋಡಿ SSLC ಮುಗಿಸಿರೋ ಅವರನ್ನು, ಅವರು ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಅದಕ್ಕಿಂತ ಹೆಚ್ಚಿಗೆ ಮಾರ್ಕ್ಸೇ ಅವ್ರದ್ದು ಎಲ್ಲರದು ಬಂದಿರುತ್ತೆ. ಒಂದು ಸರಿ ನೀವು ಕೇಳಿ ನೋಡಿ. ಅವರು ಒಂದು 500 ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿದ್ರೆ ಅವ್ರದ್ದು ಇನ್ನು ಸ್ವಲ್ಪ ಜಾಸ್ತಿನೇ ಬಂದಿರುತ್ತೆ. ಈಗ ನಾನು SSLC ಇರ್ಬೇಕಾದ್ರೆ ನಾನು 2017ನಲ್ಲಿ SSLC ಮುಗ್ದಿದ್ದು, ನಾನೊಂದು 500 ಬರುತ್ತೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ನಂದು 540 ಬೇರೆ ಬಂದಿತ್ತು ನನ್ನ ಮಾರ್ಕ್ಸ್. ಓಕೆನಾ? ಇದೇ ರೀತಿಯಾಗಿ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದಕ್ಕಿಂತ ಜಾಸ್ತಿನೇ ಮಾರ್ಕ್ಸ್ ಬರುತ್ತೆ. ಈಗ ಹಿಂದಿ ವಿಷಯದ ಬಗ್ಗೆ ನೀವೇನು ಹೇಳ್ತಿದ್ದೀರಾ, ನೀವು ಸ್ವಲ್ಪ ಆದರೂ ಏನೋ ಒಂದು ಬರೆದು ಬಂದಿದ್ದೀರಾ, ಏನೋ ಒಂದು ಪೇಜ್ ತುಂಬಿಸಿ ಬಂದಿದ್ದೀರಾ ಅಂದರೆ ನೀವು ಖಂಡಿತವಾಗಿಯೂ ಪಾಸ್ ಕೂಡ ಆಗ್ತೀರಾ, ಒಳ್ಳೆ ಮಾರ್ಕ್ಸ್ ಕೂಡ ಸಿಗುತ್ತೆ ನಿಮಗೆ. ನೀವು ಯಾರೂ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ಹಿಂದಿಯಲ್ಲೇ ನಾವು ತುಂಬ ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಗೋದು, ಹಿಂದಿಯಲ್ಲೇ ಫೈಲ್ ಆಗಿಬಿಡ್ತೀವಿ, ಹಿಂದಿಯಲ್ಲೇ ನಮಗೆ ಒಳ್ಳೆ ಮಾರ್ಕ್ಸ್ ಅನ್ನುವಂಥದ್ದು ಬರಲ್ಲ, ನಮ್ಗೆ ಹಿಂದಿಯಲ್ಲೇ ಒಳ್ಳೆ ಮಾರ್ಕ್ಸ್ ಬರಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಪ ಕಾಮೆಂಟ್ಸಲ್ಲಿ ಕೇಳ್ತಾನೆ ಇದ್ರು. ನೀವು ಸ್ವಲ್ಪ ಏನೋ ಒಂದು ಬರೆದು ಬಂದಿದ್ದೀರಾ, ಪೇಜ್ಗಳು ತುಂಬಿಸಿ ಬಂದಿದ್ದೀರಾ ಅಂದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮದು ರಿಸಲ್ಟ್ ಅಂತೂ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದಕ್ಕಿಂತ ಜಾಸ್ತಿನೇ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ನೋಡಿ, ಈಗ ನೀವೇ ಹೇಳ್ತೀರಾ ರಿಸಲ್ಟ್ ಬಂದಮೇಲೆ, ಹೌದು ಸರ್ ನೀವು ಹೇಳಿದ್ದು ನಿಜಾನೇ ಅಂತ ನೀವು ಪ್ರತಿಯೊಬ್ಬರು ನೀವೇ ಹೇಳ್ತೀರಾ. ಹೌದಣ್ಣ, ನೀವು ಅವತ್ತು ಹೇಳಿದ್ರಿ ನಮ್ದು ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೀವೇ ಪ್ರತಿಯೊಬ್ಬರು ಹೇಳ್ತೀರಾ. ಈಗ ನೀವು SSLC ವಿದ್ಯಾರ್ಥಿಗಳು ಯಾರು ಈ ವಿಡಿಯೋ ನೋಡ್ತಿದ್ರು ಎಲ್ಲರೂ ಧೈರ್ಯದಿಂದ ಇರಿ. ಈಗ ನಿಮ್ದೇನಾಯಿತು, ಎಕ್ಸಾಮ್ ಆಲ್ರೆಡಿ ಮುಗೀತು, ಸ್ವಲ್ಪ ಎಂಜಾಯ್ ಮಾಡಿ, ರಿಸಲ್ಟ್ ಬರೋವರೆಗೂ ಆರಾಮಾಗಿ ಎಂಜಾಯ್ ಮಾಡಿ. ಮತ್ತು ರಿಸಲ್ಟ್ ಬಂದಮೇಲೆ ಸ್ಕಾಲರ್ಶಿಪ್ಗಳು ಯಾವ ಥರ ಅಪ್ಲೈ ಮಾಡ್ಕೋಬೇಕು, SSLC ಪ್ರೈಸ್ ಮನಿ ಅಂದರೆ ಏನು, ಮತ್ತು ಈ ಒಂದು ಪ್ರೈಸ್ ಮನಿ ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ, ನೆಕ್ಸ್ಟು ನಿಮಗೆ ಕೆರಿಯರ್ ಗೈಡೆನ್ಸ್ ಕೂಡ ಕೊಡ್ತೀನಿ. ನೆಕ್ಸ್ಟ್ ನೀವು ಯಾವುದಕ್ಕೆ ಜಾಯ್ನ್ ಆಗಬೇಕು ನೋಡಿ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಸೈನ್ಸ್ಗೆ ಜಾಯ್ನ್ ಆಗಬೇಕಂತ ಇರ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಕಾಮರ್ಸು, ಆರ್ಟ್ಸು, ಇದರಲ್ಲಿ ಕೆರಿಯರ್ ಆಪರ್ಚುನಿಟಿ ಯಾವ ಥರ ಇದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಡಿಪ್ಲೊಮಾಗೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ITIಗೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ. ಇದರಲ್ಲೆಲ್ಲ ನಿಮ್ಗೆ ಯಾವ ರೀತಿ ಕೆರಿಯರ್ ಇರುತ್ತೆ ಏನು ಅನ್ನುವಂಥದ್ದನ್ನು ನಾನು ಫುಲ್ ಗೈಡ್ ಮಾಡ್ತೀನಿ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಈಗ ಹಾಲಿಡೇಸ್ ಇದೆ, ಸ್ವಲ್ಪ ದಿನ ಆರಾಮಾಗಿ ಎಂಜಾಯ್ ಮಾಡಿ, ಒಳ್ಳೆ ರಿಸಲ್ಟೇ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸತತವಾಗಿ ನನ್ನನ್ನು ಕೇಳ್ತಾನೆ ಇದ್ರು. ನಿಮಗೆ ಈ ವಿಡಿಯೋದಲ್ಲಿ ಕನ್ಫ್ಯೂಸ್ ಆಗೋದು ಬೇಡ, ಗ್ರೇಸ್ ಮಾರ್ಕ್ಸ್ ಕುರಿತುನೇ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ, ಅದರಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಓಕೆನಾ? ಈಗ ವಿದ್ಯಾರ್ಥಿಗಳು ನೀವು ಯಾರು ಈ ವಿಡಿಯೋ ನೋಡ್ತಿದ್ರೋ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ದು ಎಷ್ಟು ಮಾರ್ಕ್ಸ್ ಬರ್ಬೋದು
ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಕಾಮೆಂಟ್ಸ್ ಎಲ್ಲ ನೋಡ್ತಿರ್ತೀನಿ. ನೋಡೋಣ ಯಾವ ವಿದ್ಯಾರ್ಥಿಗಳದ್ದು ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಸ್ನೇಹಿತರೆ, ಓಕೆನಾ. ಮತ್ತು ನಿಮ್ಗೆ ಇನ್ನೂ ಬೇರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಮುಖಾಂತರ ಕೇಳೋದ್ರಿಂದ ನಾನು ನಿಮ್ಮ ಒಂದು ಡೌಟ್ಸನ್ನು ಕ್ಲಾರಿಫಿಕೇಷನ್ ಆದರೆ ಮಾಡಿಕೊಡ್ತೀನಿ. ಹೀಗೆ ಡೌಟ್ಸನ್ನು ಕೇಳಿ, ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕೇಳಿ ಅಂತ ನಾನು ಯಾಕೆ ಕೇಳ್ತೀನಿ ಅಂದರೆ, ನಿಮಗೆ ಆ ವಿಡಿಯೋ ಆದಷ್ಟು ರೀಚ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಆಗ ನನಗೂ ಒಂದು ಪ್ರೋತ್ಸಾಹ, ವಿದ್ಯಾರ್ಥಿಗಳು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ನಮಗೂ ಒಂದು ಪ್ರೋತ್ಸಾಹ ಇರುತ್ತೆ. ಅದರಿಂದ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇದು ಸ್ನೇಹಿತರೆ ಸದ್ಯಕ್ಕೆ ಅಪ್ಡೇಟು. ಎಲ್ಲರದ್ದು ರಿಸಲ್ಟ್ ಚೆನ್ನಾಗಾಗುತ್ತೆ. ಸ್ಟ್ರಿಕ್ಟ್ ಕರೆಕ್ಷನ್ ಏನು ಮಾಡಲ್ಲ, ಲಿಬ್ರಲ್ ಕರೆಕ್ಷನ್ನೇ ಇರುತ್ತೆ. ಯಾರು ತಲೆ ಕೆಡಿಸ್ಕೋಬೇಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದು